ಈ ಅಕ್ಕಿ ಮಾತಾಡುತ್ತೆ ಅಗವು ಅಗವು ಅನ್ನೋದು. ಇದು ಕಿಚ್ಚಿದು ಯಾಕೆ ಮುಖ ಹೇಗೈತಿ ನೋಡೋ ಮಾತ್ರದು ತಿನ್ನದ. ಅಪ್ಪಾಜಿ ಅಪ್ಪಾಜಿ ಎಲ್ಲಿದೆ ಅಪ್ಪಾಜಿ? ಅಯ್ಯೋ ಕಾವೇರಿ ಕೈ ಮುಗಿದ. ಬಸ್ ಎತ್ತುವಾಗ ನೀನು ಉತ್ಸವ ಅಂತ ಅತ್ತಿಯಲ್ಲೇ ಪಿಕ್ಚರ್ ಬಂದ್ರೆ ನಾನೇನು ಮಾಡ್ಲೆ? ಇದೇ ಬೇಡ, ಅದು ಹೆಂಗೆಂಗ ಮುಟ್ಬಾರ್ದು. ಕೆಟ್ಟ ಬೈತಿದೆ ನೋಡ್ರಿ. ಬಾಯ್ಲಿ ಮಾಡ್ತೀನಿ ಬಾಯ್. ಜುರಾಸಿಕ್ ಜಂಗಲ್ ಅಂತೆ. ಹಾರರ್ ಹೌಸ್ ಥರನೇ ಮಗಳ ಇದು ಒಂಥರ, ಬಟ್ ಅನಿಮಲ್ಸ್ ಬರುತ್ತೆ, ದೆವ್ವ ಬರಲ್ಲ. ಏನು ಬರ್ಲಿಲ್ಲ ಬಿಡಿ ಮಗಳಲ್ಲಿ. ಬಾಯ್ ಬಿಡ್ಕೊತೈತೆ ಒಳಗೋಗಿ. ಹೆಂಗಿದೆ ಅಲ್ವಾ? ಚೆನ್ನಾಗಿದೆಯಾ ಮಗಳು? ಇದಿಷ್ಟರಲ್ಲೇ ಹಳ್ಳಿ ಜೀವನನೇ ಕಾಣಿಸ್ತಾ ಇದೆ. ಇದೇ ಸಖತ್ ಇಷ್ಟ ಆಗಿದ್ದು, ಚಿಕ್ಕ ತೊಳಿತಿರೋದು. ಅಂತ ಇಂತೂ ಕುಶಾಲನಗರದಲ್ಲಿ ಒಳ್ಳೆ ಪೋರ್ಕ್ ಹೋಟೆಲ್ ಹುಡುಕ್ಬಿಟ್ಟಿದ್ದೀವಿ. ಜರಾ ಅರಬಿಕ್ ಫುಡ್ಡು ತುಂಬ ಚೆನ್ನಾಗಿದೆ. ಫುಡ್ಡು ಪೋರ್ಕ್ ತಿಂದು ಆದಮೇಲೆ ನನ್ನ ಮಗಳು ಊಟ ಮಾಡಿಲ್ಲ ಅಂತ ಇನ್ನೊಂದು ಜಾಗ ಕರ್ಕೊಂಬಂದ್ರೆ ಚಿಕನ್ ಇದೇನೋ ಸ್ಪೆಷಲ್ ಕೂರ್ಗ್ದು. ಇದು ಲಕ್ನೋ ಚಿಕನ್ನು ಮತ್ತು ಇನ್ನೊಂದೇನೋ ಚಿಕನ್ ಹೇಳಿದ್ರು. ಇದು ಸ್ವೀಟ್ ಚಿಕನ್ನು. ಆಮೇಲೆ ಅದ್ರ ಮೇಲೆ ಒಂದು ಚಿಕನ್ ಬಿರಿಯಾನಿ ತಗೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಸರ್ಗಧಾಮಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಕುಣಿದಾಡುತ್ತನಲಿದಿವೆ ನವಿಲುಗಳು ಹಸುರಿನ ಬನಸಿರಿಗೆ ಒಲಿದು. ಎಲ್ಲ ಕಡೆ ಹಸಿರು ಇದೆ, ಆ ಚೆನ್ನಾಗಿರೋದೋಡೆ ಸರಸ್ವತಿನೇ ಇಲ್ಲಿಗೆ ಬಂದಿರೋದು. ಆರುತ್ತಿವೆ ಕರೆಕ್ಟಾಗಿ ಎದೆಯಲ್ಲಿ ಸಂತಸದ ಉನಲು. ಆರೆಂಜ್ ಬೆಲ್ಟರೆಲ್ಲರೂ ಒಂದು ರೂಮಿಗೆ ಬಿಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ ಕೋಳಿ ಫಾರ್ಮಲ್ಲಿ ಕೋಳಿ ನೋಡ್ದಂಗೆ ಆಗ್ತಾಯಿದೆ. ಕೋಳಿ ಬಾಕ್ಸ್ ಇರುತ್ತಲ್ಲ ಹಂಗೆ ಕಿಯಾ ಪಿಯಾ ಅಂದ್ಕೊಂಡು. ನನ್ನ ಮಗನ್ನ ಮಲಗ್ಸೋಕ್ಕಾಗಲಿ ಅಥವಾ ಊಟ ಮಾಡ್ಸೋಕ್ಕಾಗಲಿ ಏನೂ ತೊಂದರೆ ಇಲ್ಲ. ಬಟ್ ಏನು ಪ್ರಾಬ್ಲಮ್ ಅಂದರೆ ಅವ್ನು ಕೂತಿದ್ದ ಜಾಗದಲ್ಲಿ ಕೂರಲ್ಲ, ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ. ನಾವು ಕಲ್ಲಾರೆಯಿಂದ ಹಾಸನಕ್ಕೆ ಬರೋದ್ರೊಳಗೆ ಅವನ್ನ ಇಟ್ಕೊಂಡು ಸಾಕಾಗಿ ಹೋಗುತ್ತೆ. ಆದರೂ ಕೂಡ ಅವನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಜೊತೆಲಿ ಕರ್ಕೊಂಡೇ ಹೋಗೋದು. ಅಮ್ಮನ ಜೊತೆ ಬಿಟ್ಟು ಹೋಗ್ಬೋದು. ಸೆಕೆಂಡ್ ಬೇಬಿ ಆದಮೇಲೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡಲ್ಲ, ಅಂದರೆ ಬಾಡಿಲಿ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟಿರುತ್ತೆ. ನನಗೆ ಕಷ್ಟ ಆದಮೇಲೆ ಅವ್ರಿಗೆ ಕಷ್ಟ ಆಗುತ್ತಲ್ವ, ಸೊ ಹಾಗಾಗಿ ಎಲ್ಲೂ ಬಿಟ್ಟು ಹೋಗಲ್ಲ. ಮತ್ತು ಏನು ಅಂದರೆ ಈ ಟೈಮ್ ಮತ್ತೆ ಸಿಗಲ್ಲ. ನನ್ನ ಮಗನಿಗೆ ಆಲ್ರೆಡಿ 2 ವರ್ಷ ಆಯ್ತು, ಇನ್ನೊಂದು ನೆಕ್ಸ್ಟ್ ಮಂತಿಗೆ ಇನ್ನು 1 ವರ್ಷ ಅಷ್ಟೇ ಈ ಥರ ಆಡೋದು. ಇನ್ನು ಮತ್ತೆ ಚಿಕ್ಕ ಮಕ್ಕಳು ಬೇಕು, ಚಿಕ್ಕ ಮಗು ಜೊತೆ ಆಟಾಡಬೇಕು ಅಂದ್ರೆ ಆಗುತ್ತಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಇದೊಂದು ಸ್ಟಾರ್ಟಿಂಗ್ 3 ವರ್ಷನ ಮಕ್ಕಳಿಗೆ ಅಂತ ಟೈಮ್ ಎತ್ತಿಟ್ಬಿಟ್ಟಿದ್ದೀನಿ ನಾನು. ನೋಡಿ ಇಟ್ಕೊಂಡು ಮುಗ್ದಿರ್ತಾನೆ. ಇಲ್ಲೇ ಬಂದ್ಬಿಟ್ರಾ? ಸಿಕ್ಕಿದ್ರ ಸರ್ ನಿಮ್ಮ ಫ್ರೆಂಡ್ ಸಿಕ್ಕಿದ್ರ? ಹೋಗಿದ್ದಾನಾ? ಅಮ್ಮನ ಕೇಳ್ದೆ ಅಂತ ಹೇಳು, ಮನೆ ಅಮ್ಮನ ಕೇಳ್ದೆ ಅಂತ ಹೇಳು. ಈ ಬೇಬಿನ ಅಲ್ಲಿಗೆ ಹೋದ್ಮೇಲೆ ನನ್ನ ಮಗಳಿಗೆ ಫ್ರೆಂಡ್ ಆಗಿದ್ದು. ಆವಾಗ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ ಇವ್ರ ಫ್ಯಾಮಿಲಿ ಎಲ್ಲ. ಖುಷಿ ಆಯಿತು ಮಾತಾಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಬಂದರೆ ಡೈರೆಕ್ಟ್ ಕಲ್ಲರಿಗೆ ರೂಟ್ ಮ್ಯಾಪ್ ಇಲ್ಲ, 2 ಪ್ಲೇಸಸ್. ಫಸ್ಟ್ ಬಂದರೆ 3 ಪ್ಲೇಸಸ್, ಸೆಕೆಂಡ್ ಬಂದರೆ 2 ಪ್ಲೇಸಸ್, ಥರ್ಡ್ ಬಂದರೆ 1 ಪ್ಲೇಸ್. ಪಕ್ಕ ಇನ್ನೊಂದು ಹೇಳಿದ್ರೆ ಏನಂತ ಕೇಳ್ಕೊಳ್ಳಿ. ಫಸ್ಟ್ ಬರಲಿ ಅಂತ ಕೇಳ್ಕೊಳ್ಳ, ಥರ್ಡ್ ಬರಲಿ ಅಂತ ಕೇಳಿ. ಫಸ್ಟ್ ಸೆಕೆಂಡ್. ಹಾಂ, ಎಲ್ಲ ಮಕ್ಳುಗಳು ತುಂಬ ಚೆನ್ನಾಗಿ ಆಟ ಆಡಿದ್ರು. ನನ್ನ ಮಗಳ ಕೈಲಿ ಎಷ್ಟಾಯಿತು ಅಷ್ಟು ಮಾಡಿಬಿಟ್ಟು ಬಂತು. ಆ ವಿಡಿಯೋನ ನೀವು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ ಅನ್ಸುತ್ತೆ. ಸೊ ಹಾಗಾಗಿ ನನ್ನ ಮಗಳು ಆಡಿರೋದು ನನ್ನ ವಿಡಿಯೋದಲ್ಲಿ ಇಲ್ಲ. ಆ್ಯಕ್ಚುಲಿ ನೆನ್ನೆ ವೆದರು ತುಂಬಾ ಚೆನ್ನಾಗಿತ್ತು, ಚಳಿ ಇತ್ತು. ಆಮೇಲೆ ಬಿಸಿಲು ಬಂತು. ಇವತ್ತು ವೆದರು ಫುಲ್ ಕೋಲ್ಡ್ ಇದೆ, ಒಂಥರ ಮಂಕಿಡ್ದ ಹಾಗೆ ಅಂಥದ್ರಲ್ಲಿ ನನ್ನ ಮಗ ನೋಡಿ ಏನು ಚೆನ್ನಾಗಿ ಇಟ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಸೂಪರಾ? ಹ್ಞೂ ಅದಲ್ಲ ಇದೆ ಕೊಡು. ನಂಗೆ ಐಸ್ ಕ್ರೀಮೆಲ್ಲ ಇಷ್ಟ ಇಲ್ಲ. ಇವ್ರ ಅಪ್ಪ ತಿನ್ನೋಕ್ಕೆ ಅಂತ ತಗೊಂಡ್ರ, ಇವನು ಇಟ್ಕೊಂಡಿದ್ದಾನೆ ಅವರಪ್ಪ ಬರೋರ್ಗು. ನನ್ನ ಮಗಳದೆಲ್ಲ ಮುಗೀತು. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಏನಾದರೂ ಅದೇ ಯಾವುದೇದು ಹೇಳಿದೆ ಪ್ಲೇಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟು. ಈಗ ಇದೇನೋ ನಿಸರ್ಗಧಾಮ ಮತ್ತೆ ಮಗಳೇ. ಅಯ್ಯಯ್ಯೋ, ಯಾರು ಹೋಗ್ತಾ ಇದ್ರೆ ಬಸ್ ಎತ್ತಿ ನೋಡಿ. ಬಸ್ ಎತ್ತುವಾಗ ನೀನು ಉತ್ಸವ ಅಂತ ಅತ್ತಿಯಲ್ಲೇ ಪಿಕ್ಚರ್ ಬಂದ್ರೆ ನಾನೇನು ಮಾಡ್ಲೆ? ಬಾಯ್ ಮಗನೇ, ಬಾಯ್. ಬಾಯ್ ಮಗನೇ, ಬಾಯ್. ಎಲ್ಲಿ ಮಗಳು ಕೂತ್ಕೊಂಡು ಹೋಗ್ತಾ ಉಂಟು. ಕುಶಾಲನಗರದಲ್ಲಿ ನಿಸರ್ಗಧಾಮ ಅಂತ ಒಂದು ಜಾಗ. ಫುಲ್ ಬರೀ
ಟೂರಿಸ್ಟ್ ಬಂದರೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಒಂದು ಜಾಗ ಇದೆ ಫುಲ್ ಕಂಪ್ಲೀಟಾಗಿ. ಇಲ್ಲಿ ಸ್ಕೇರಿ ಹೌಸ್ ಇದೆ ನೋಡಿ, ಇಲ್ಲಿ 5D ನೆನ್ನೆ ಹೋಗಿದ್ವಲ್ಲ ಅಂಥದ್ದೊಂದು ಸ್ಕೇರಿ ಹೌಸ್ ಇದೆ ಇಲ್ಲೂ. ನಾನು ಯಾಕೆ ಅವ್ರಿಂದ ಹೋಗ್ತಿದ್ದೀನಿ, ಒಂದು ರೌಂಡ್ ಹೊಡ್ಸ್ಕೊಂಡು ಅವ್ರು ನಾವು ಕರ್ಕೊಂಡು ಬರ್ತಾರಲ್ಲ ಇಲ್ಲೇ. ಅಲ್ಲೊಂದು ಸಣ್ಣ ಮಗ ಕೂತೈತೆ ನೋಡಿ ಇದರಲ್ಲಿ. ಎಲ್ಲದಕ್ಕಿಂತ ಸಣ್ಣದು ಪೂಜಾಕ್ಕೆ ರಾಜು. ಚೆನ್ನಾಗಿದೆ, ಒಂಥರ ಹೈಟಲ್ಲಿ ಎಲ್ಲ ನೋಡಿದಾಗ ಅನ್ನಿಸ್ತಾ ಇದೆ. ಅಪ್ಪಾಜಿ ಅಪ್ಪಾಜಿ ಏ ಅಪ್ಪಾಜಿ ಅಪ್ಪಾಜಿ ಏ ಹಾಂ, ಈಗೇನಿದು ನಿಜವಾದ ಒಳ್ಳೆ ಗೊಂಬೆ ಇದ್ದಂಗೆ ಐತಲ್ಲ ಇದು. ನಾನೇನೋ ಟಾಯ್ ಅನ್ಕೊಂಡೆ ಇದ. ಹಂಚ್ಕೊಳ್ಳೋದಿಲ್ಲ ಹುಡುಗರು ಮುಟ್ಟಕ್ಕೆ. ಹಾಂ, ಬರ್ಡ್ಸ್ ಪಾರ್ಕಾ? ಇದ್ರೊಳಗಿಂತ ಕನ್ನಡದಲ್ಲಿ ಮುಟ್ಬೋದಾ ಅಪ್ಪ? ಹಾಂ, ಅಂದರೆ ಇದ್ರೊಳಗೆ ಬರ್ಡ್ಸ್ ಪಾರ್ಕ್ ಒಳಗೆ ಎಲ್ಲ ಇದೆಯಾ ಥರ? ಹೌದಾ? ಅಲ್ಲಿ ಎದ್ರಕೊಂಡು ಹೋಗಿ ಅಲ್ಲಿ ನಿಂತಿರೋದು. ಮಗಳ ಬನ್ನಿ, ಅಲ್ಲಿ ಮುಟ್ಟಿ ಬನ್ನಿ. ಅದು ಏನಾಗುತ್ತೆ ಅದು? ಯಾಕೆ ಎದ್ರಕೊಳ್ಳೋದ? ಏನಾಗುತ್ತೆ ಮಗಳೇ ಅದು? ಏಯ್ ಮುಚ್ಚೆ ಭಯ ಯಾಕೆ ಲೆಕ್ಕ ಕುದುರೆ ಮೇಲ ಅವನಲ್ಲಿ ಕೂತ್ಕೊತಾನೆ. ಕೂರ್ತೀರಾ? ಹಾಂ, ಕೂತ್ಕೊಳ್ಳಿ. ತುಂಬ ದಿನದಿಂದ ನನ್ನ ಮಗಳು ಕೂತ್ಕೊಬೇಕು ಹಾರ್ಸ್ ಮೇಲೆ ಅಂತಿದ್ಲು. ಯಾಕೋ ಟೈಮೇ ಆಗ್ತಾ ಇರಲಿಲ್ಲ. ನನ್ನ ಮಗಳು ಇಬ್ಬರು ಎಷ್ಟು ಧೈರ್ಯದಲ್ಲಿ ಖುಷಿಯಾಗಿ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ ಗೊತ್ತಾ. ಚೆನ್ನಾಗಿತ್ತ ಅಪ್ಪಾಜಿ? ಚೆನ್ನಾಗಿತ್ತ ಅಪ್ಪಾಜಿ? ಸೂಪರ್ ಆಗಿತ್ತು. ನೋಡಿ ಎಲ್ಲಿಗೆ ಹೋಗೋಣ ಈಗ? ಬರ್ಡ್ ಪಾರ್ಕ್ ಕಂಪ್ಲೀಟಾಗಿ. ಹೆಂಗಿದೆ ಇವು? ಏನು ಕಚ್ಚೋದು ಏನೋ ಮಾಡಲ್ವಾ? ಕಚ್ಚೋದು ಪಚ್ಚೋದು ಏನೋ ಮಾಡಲ್ಲ ಮಗಳ? ಬನ್ನಿ ಇಲ್ಲಿ, ಬನ್ನಿ ಮಗಳೇ. ಆವ ಸ್ನೇಕ್ ನೇಮು ಹಾಂ, ನೋ ಪಾಯ್ಸನಾ? ಹೋಗೋಣ ಒಳಗೆ, ನೋಡ್ತೀರಾ ಇಂಥದ್ದನ್ನ? ಒಳಗಡೆ ಇದೆ. ಹಾಂ, ಆ ಥರ ಒಳಗಡೆ ಎಲ್ಲ ಇಂಥದ್ದೇ ಇರೋದು. ಬರ್ಡ್ಸು ಇದೆ ಅನಿಸುತ್ತೆ. ಹಾಂ, ಮುಟ್ಬೇಡಿರಿ, ಬೈತಾರ, ಜೋರ್ ಮಾಡ್ತಿರೋದ್ರಿ. ಏ ಬೇಡ ರೀ, ಬೇಡ 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 ರೀ, ಬೇಡ. ಅದು ಹೆಂಗೆ ಮುಟ್ಬಾರ್ದು ರೀ, ಜೋರ್ ಮಾಡ್ತಾ ಇದ್ದಾನೆ ನನ್ನ ಮಗ. ಬನ್ನಿ ಮಗಳೇ. ಯಾಕೆ ಯಾವಿದಾವೆ ಅಂತನಾ? ಕೆಳಗಡೆ ಇದ್ರು ಗೊತ್ತಾಗಲ್ಲ. ಹಾಗೆ ಬರ್ಡ್ ಪಾರ್ಕ್ ಇತ್ತು ಅಂತ ಹೇಳಿ ಅದರೊಳಗಡೆ ಬಂದಿದ್ವಿ. ಬಟ್ ಆವಿರುತ್ತೆ ಅಂತ ನಾನು ನನ್ನ ಮಗಳು ಬರಲ್ಲ ಅನ್ಕೊಳ್ತಾ ಇದ್ದೋ. ಅಯ್ಯಪ್ಪ ಅಂತೆ ತಡೀರಿ. ಉಳಂದ ಮಗನೇ ಅದು. ಅಲ್ಲಿ ಮರಳಿ ಮನೆ ನಾವು ಹೋಗ್ತೀರ, ಅದು ಅದ್ರ ಮೇಲೆ ಆ ಕಡೆ. ಹಾಂ ಬನ್ನಿ, ನಾನು ಹಿಂದೆ ಬನ್ನಿ. ಇಲ್ಲಿ ಅಡ್ಡ ಇದೀವಿ, ಬನ್ನಿ ನಡೀರಿ ಮಗಳು. ಇಲ್ಲಿ ಅಡ್ಡ ಇಲ್ವಾ? ಹಾಂ, ಅದ್ರ ಕಡೆ ಕರ್ಕೊಂಡು ಹೋಗಿ ಬಸ್ ಒಂದು ಸ್ವಲ್ಪ. ಹಾಂ ಸರಿ, ನಡೀರಿ ಈಗ. ಅಲ್ಲಿಂದ ಬನ್ನಿ, ನೀವು ಅಲ್ಲಿಂದ ಬನ್ನಿ. ನಿಮ್ದಕ್ಕೆ ಬೇಕಾದ್ರೆ ನಡ್ರಿ. ನೀವು ಯಾವ ಬಾವು ಈಗ ಅಲ್ಲಕ್ಕ ನಿನಗೆ ಕಾಮನ್ ಸೆನ್ಸ್ ಇಲ್ವಾ? ಹಾಂ, ಎಲ್ಲರೂ ಇಲ್ಲಿ ಬಿಟ್ಬಿಡ್ತಾರಾ? ರಿಯಲ್ ಸಿಂಹ ಇದು. ಕಾಡು ಮನುಷ್ಯರು ನಿಲ್ಸಿರೋದು ನೋಡಿ ಇಲ್ಲಿ. ಈ ಥರ ಇರೋದು ಕಣಮ್ಮ. ಇದಿಷ್ಟಕ್ಕೆ ಬರೋದಕ್ಕೆ ಎದ್ರಕಂಡು ಇದು ಮಾಡ್ತಿರೋದು. ಎಲ್ಲದ್ರೊಳಗೆ ಕೇಜ್ ಒಳಗೆ ಇಟ್ಟಿರ್ತಾರೆ ಹಿಂಗೆ. ಎಷ್ಟು ಚೆನ್ನಾಗಿದೆ ಇದು. ಹ್ಞೂ, ಎಷ್ಟು ಚೆನ್ನಾಗಿದೆ ನೋಡಿ. ಆಡ್ತಾ ಇರೋದು ಅದು. ಬಾಯ್ ನೀನ್ ಅಂತ ಐತೆ. ಕೆಡ್ತಾ ಬೈತಾ ಇದೆ ನೋಡಿರಿ. ಕೋಳಿ ಮಗಳೇ ಇದು. ಹ್ಞೂ, ಯಾವುದೋ ಕೋಳಿ ಕಂಡು ಹಿಡ್ತಾರೆ. ಬಾಯ್ ಮಾಡ್ತೀನಿ, ಬಾಯ್. ಇವೆಲ್ಲ ಬರೀ ಕೋಳಿನೇ, ಬೇರೆ ಬೇರೆ ಜಾತಿ ಕೋಳಿ. ನಾಟಿ ಕೋಳಿ, ಕರಿ ಕೋಳಿ.
ಸಿಕ್ಕಾಕಿರ್ಕತೈತಿ ಕಾಯಿಲೆ ಬಂದು. ನಿಮಗೆ ಗುಂಡಿ ಎಲ್ಲಿದೆ ಅದೆಲ್ಲಿದೆ ಅಂತ ಹ್ಞೂ ಕಣಮ್ಮ, ಅದ್ರ ಮುಖಾತಿಕ ಏನೂ ಗೊತ್ತಾಯ್ತಿಲ್ಲ ಅದರಲ್ಲಿ. ನೋಡಿ ಈಗ ಗೊತ್ತಾಗ್ತಿಲ್ಲ ಅದ್ರ ದಿನ ಎತ್ಕೊಳಕ್ಕೆ ಮೇಂಟೈನಿಂಗ್ ಮಾಡ್ತವೆ, 5 ನಿಮಿಷಕ್ಕೆ ಹೇಳ್ತೇವೆ. ಸತ್ತೋಗ್ಬಿಟ್ಟೈತೆ. ಹ್ಞೂ ಇನ್ನು ನೋಡಿ ನಮ್ಮ ಕೋಳಿ ಆಟೆ ಹೆಂಗೈತಿದ್ದು, ಆಟೆ ಎಲ್ಲ ಹುಂಜ. ಮೊಟ್ಟೆ ಇಡ್ತೀನಿ ನೋಡು ಮೊದಲು. ಮೊಟ್ಟೆ ಹೆಂಗ್ಲತ್ತ ಮಗಳಿದು ಹುಂಜ ಕಚ್ಚ ಕಚ್ಚ ಮಾಡತ್ ಮಗನೇ. ಚೆನ್ನಾಯ್ತಾ ಮಗನೇ ಗಿಣಿ? ಚೆನ್ನಾಗಿತ್ತು ಅಪ್ಪಾಜಿ. ಒಂದೊಂದು ಮಾತಾಡುತ್ತಲ್ಲ. ಪಾಪ ಕೂಡಾಕಿ ಪ್ರಪಂಚನೇ ಚಿಕ್ಕದು ಮಾಡಾಕ್ಬಿಟ್ರಲ್ಲ ನೋಡಿ ಅದು ಮೂಲೆಯಲ್ಲಿ ಹೋಗಿ ಕೂತಿ. ನಮ್ಮ ಖುಷಿಗೋಸ್ಕರ ಅಲ್ಲ. ಎಂಥ ಪಾಪಿಗಳು ನಮ್ಮನ್ನು ಹಾರಾಡಕ್ ಬಿಡ್ದೇನೆ ಕಟ್ಟಾಕ್ಬಿಟ್ಟು ಬಂದು ಎಂಜಾಯ್ ಮಾಡ್ತಾರಲ್ಲ ಅಂತಿರ್ತವೆ. ಫುಲ್ ಎಷ್ಟು ಚೆನ್ನಾಗಿರೋದು ಭುವನ್ ಮನೆ ಕೋಳಿ ಹುಚ್ಚಿಡ್ದಂಗೆ ಆಗೈತೆ ಅಂತ ಮಗಳಿ ತಾಯಿದು. ಅದಿಲ್ಲ ಸತ್ತಾಗಿದೆ ಮಗನೇ. ಅದು ಯಾಕೆ ಎದುರ್ಕತ್ತಿದೀಯ ಮಗನೇ? ನೋಡಿ ಏನು ಭಯ ಪಡ ಅಂತದೇನಿಲ್ಲ ನಡಿಯ. ಕೋಳಿಗೆ ನಾಯಿ ಹ್ಞೂ ಪುಷಿ ಕ್ಯಾಟ್ ಎಲ್ಲ ಬರ್ಡ್ಸ್ ಇಲ್ಲಿ ಬನ್ನಿ. ಬರ್ಡ್ಸು ಬನ್ನಿ. ಲೀಡರ್ಸ್ ಹಾಂ ಅವೇನು ಮಲ್ಬಿಟ್ಟ ಮಾಡ್ಕೊಂಡು ಇಲ್ಲಿ ಹಾಂ ಹೆಚ್ಚಾಕ ಹೋಗಿ ಆ ಕಡೆ ನಿಂತ್ಕೊಳ್ಳಿ ಅದ್ರ ಪಕ್ಕ. ಬೈತಾ ಇದೆ ನಿಧಾನಕ್ಕೆ ಮುಟ್ಟಿ ಹೋಗಿ. ಮಗ್ಳಿಗೆ ಜೋರಾಗ ಮುಗ್ಬಾರ್ದು. ಬೇಡ ಎಲ್ಲ ಮುಟ್ಟಿ ಎದುರಿಸ್ಬೇಡಿ. ಬಾ ಅಂತ ನನ್ನ ಕೈ ಮೇಲೆ ಬಾ ಅಂತ ನನ್ನ ಈ ಅಕ್ಕಿ ಮಾತಾಡುತ್ತೆ, ಅಗವು ಅನ್ನೋದು ಎಷ್ಟು ಚಂದ ಅನ್ನತ್ತೆ ನೋಡಿ. ಇದು ಕಿರ್ಚಿದ್ದು ಯಾಕೆ ಮಾತಾಡುತ್ತೆ? ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಯಾಕೆ ಹೋಗ ಕಡೆಗೆ ಅಂತ. ಈಗ ವಿಡಿಯೋ ಎಡಿಟ್ ಮಾಡುವಾಗ ಅನಿಸುತ್ತೆ ಇದು ಮಾತಾಡ್ತಾ ಇಲ್ಲ, ಯಾವುದೋ ಬೇರೆ ವಾಯ್ಸ್ ಅಂತ. ಬಟ್ ಇದೇ ಅಕ್ಕ ಅನ್ನತ್ತೆ. ಅವ್ರ ಅಕ್ಕ ಏನೋ ಬೇಜಾರು ಮಾಡ್ಕೊಂಡಿದ್ರೆ ಸಾಕು ಅಕ್ಕವು ಅಂತ ಹೋಗ್ತಾ ಇತ್ತು. ಸ್ಪಷ್ಟವಾಗಿ ಮಾತಾಡುತ್ತೆ. ಆಯ್ತು ಸಾಕಾ? ಸರಿ ಬಿಡಿ ಆಯ್ತು. ಮಕ್ಳ ಹತ್ರ ಹೋಗಲ್ಲ ಮೇಡಮ್, ಕೆಳಗಡೆ ಬೀಳಿಸ್ತಾರೆ. ಅಲ್ಲ ನೀವು ಇಟ್ಕೊಳ್ಬೇಕು, ಹಿಂಗೆ ಇಟ್ಕೊಂತಿರಲ್ಲ ಅದು ಅಲ್ಲ ನೀವು ಅದನ್ನ ಹಿಂಗೆ ಇಟ್ಕೋಬಹುದು. ಯಾಕಕ್ಕ ಅಕ್ಕ 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 ಹಾಂ ಯಾಕಕ್ಕ? ಹ್ಞೂ ಬಾಕ. ಹ್ಞೂ ಅಕ್ಕ ಓದ್ ಮಕ್ಳು ಇಷ್ಟ ಇಲ್ವಾ? ಪಾಪ ಅದಕ್ಕೆ ಬ್ಯಾಲೆನ್ಸಿಂಗ್ ಸಿಗ್ತಾ ಇಲ್ಲ. ಅಕ್ಕ ಯಾಕಕ್ಕ? ಅಕ್ಕ ಓಕೆ ಥ್ಯಾಂಕ್ಸ್. ಇದು ನೋಡೋ ಭಯ ಆಗಲ್ವಾ? ಇದು ಕ್ರಾಬ್. ಮಡ್ ಕ್ರ್ಯಾಬ್. ಅದೇನ್ ಮಾಡ್ತದೆ ಅಂತ ಅವರಿಗೆ ತಪಸ್ ಮಾಡ್ತಾರೆ. ಅದೇ ರ್ಯಾಟು. ಏಯ್ ಮಲ ಕಡಿಬೇಡ ಮುಲ್ಲ. ಇಲ್ಲಿ ಮಗಳೇ. ಅಯ್ಯೋ ಅಷ್ಟು ಹುಷಾರಾಗಿರ್ಬೇಕು ಮಗಳೇ. ಇದು ತಲೆ ಕುಕ್ಕುರೆ ಗೊತ್ತಾಯ್ತಾ? ಹಾಂ
ಇದು ಒಳ್ಳೆ ದನ ಸಾಕ್ತಂಗೆ ಕಣಮ್ಮ. ಸಗಣಿ ಇಟ್ಟಾಗಿಡೋದು ಇದು. ಹಾಂ, ಮುಖ ಹೆಂಗೈತೆ ನೋಡಮ್ಮ ಅದ್ರದ್ದು. ತಿನ್ನದ ಒಂಥರ ಚೆನ್ನಾಗಿದೆ ಅಲ್ವಾ. ಕಾಲ್ಗಳು ಒಂದೇ ಒಂದು ಆಮೆ ಬಿಟ್ಟವ್ರೆ. ಓಹೋ, ನಾನು ನವಿಲು ಅನ್ಕೊಂಬಿಟ್ಟಿದ್ದು. ಓಹೋ, ಎಲ್ಲ ಇಲ್ಲಿ ಸೇರ್ಕೊಂಡವ. ಇಷ್ಟೇ ಮುಗೀತು. ಚೆನ್ನಾಯ್ತಾ ಬಡ್ದು? ಮತ್ತೇನು ಹೆದರಿಕೆ ಆಗಂಗಿತ್ತಾ? ಹೊರಗಡೆ ಅಂತಿದ್ರಲ್ಲ ಮೊದಲು. ನೋಡೋದು ಕಲ್ತ್ಗಳು ಏನಿದೆ ಅಂತ ಒಳಗಡೆ ನುಗ್ಗಿ ಆಮೇಲೆ ಹತ್ರಕ್ಕೆ ಹೋದಾಗ ವಾಪಸ್ ಬರ್ಬೋದು ಬೇಕಾರೆ, ಆಗಲ್ಲ ಅಂದರೆ ಮೊದಲೇ ಡಿಸೈಡ್ ಮಾಡಿಬಿಡಿ ಎಲ್ಲದನ್ನೂ. ಮೊದಲು ಚೆನ್ನಾಗಿದೆಯಾ ಬರ್ಗರು? ಇದರಲ್ಲಿ ಇದೆಯಲ್ಲ ಮ್ಯಾಗ್ಡಿಲ್ ಇರುತ್ತಲ್ಲ, ಹಂಗಿದೆಯಾ? ಇಲ್ಲ ಮ್ಯಾಗ್ಡಿ ಚೆನ್ನಾಗಿರುತ್ತಾ? ಇದೇ ಚೆನ್ನಾಗಿದೆಯಾ? ಆಮ್ಲೆಟ್ ಆಮ್ಲೆಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ನಡೀರಿ ನಿಸರ್ಗಧಾಮ ಬನ್ನಿ ಬೇಗ. ಆಗಿದೆ ಅಲ್ಲೇ ಕೊಡಿಯಲ್ಲಿ. ಚೆನ್ನಾಗಿದೆಯಾ? ನಾನು ಹೇಳಿದ್ನಲ್ಲ ಬ್ರಿಡ್ಜ್ ಇದೆ ಅಂತ. ಅಪ್ಪಾಜಿ ಸೂಪರ್ ಮಗನೇ. ಹಾಂ, ಬ್ಯಾಂಬೂ ಫಾರೆಸ್ಟ್ ಎಷ್ಟು ಚೆನ್ನಾಗಿದೆ ಬಿದಿರಿಂದು. ಹಾಂ, ಅಯ್ಯೋ ಹಾಂ, ಹತ್ರಕ್ಕೆ ಹೋಗಿ ಮುಗಿತಾನೆ ನೋಡ್ತಾನೆ. ಕಾವೇರಿ ಮಾತೆ. ಅಯ್ಯೋ ಕಾವೇರಿ ಕೈ ಮುಗಿದ. ಇಲ್ಲ ಇದು ಕಮ್ಮಿ. ಅಯ್ಯಪ್ಪೋ, ಅಂದರೆ ಇದಕ್ಕೆ ಬುಕ್ ಮಾಡ್ಕೊಂಡು ಉಳಿಯೋದಾದ್ರೆ ಉಳಿಬೋದು. ಇಲ್ಲಿ ಅಲ್ಲಿತ್ತಲ್ಲ ಟಿಕೆಟ್ ಬುಕ್ ಮಾಡೋಕ್ಕೆ ಕಾಟೇಜಸ್ಸು. ಮಗಳು ಪಾಪು ಜವಾಬ್ದಾರಿ ನಿಂದು. ತುಂಬಾನೇ ಚೆನ್ನಾಗಿದೆ. ಹಿಂಗೆ ನೆನೆ ಇಲ್ಲೇ ಉಳ್ಕೋಬೋದಿತ್ತು. ಚೆನ್ನಾಗಿತ್ತು. ಅಲ್ಲಿ ಡ್ಯಾಡಿ ಹತ್ರ ಹೋಗಿ ಕೂತ್ಕೋ. ನೋಡು ಡ್ಯಾಡಿ ಹೇಗೆ ಕೂತಿದ್ದಾರೆ. ಹಾಂ, ಡ್ಯಾಡಿ ಹಂಗೆ ಕೂತ್ಕೋ. ಹೋಗಿ ನಿಂತ್ಕೋ ಈಚೆಗೆ. ಇಲ್ಲಿ 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 ನನ್ನ ನೋಡು. ನೋಡಿ ಇಲ್ಲಿ ಜನಪದ ತೊಳ್ಕ ಅಂತ ಹೇಳಿ ಅಜ್ಜಿ ಹೇಳಿ ಮಾಡಾರಲ್ಲ. ಇದಿಷ್ಟರಲ್ಲೇ ಹಳ್ಳಿ ಜೀವನನೇ ಕಾಣಿಸ್ತಾ ಇದೆ. ಇದೇ ಸಖತ್ ಇಷ್ಟ ಆಗಿದ್ದು. ಚಿಕ್ಕ ತೊಳಿತಿರೋದು ಯಾವುದೋ ಒಂದು ಅನ್ಕೊಳ್ಳೋದಲ್ಲಿ ನೋಡಿದೆ. ಇದು ಲೇಡಿ ಪ್ರೆಗ್ನೆಂಟ್. ಚೆನ್ನಾಗಿ ತಾಟಾಗಿ ಕೆಲಸ ಮಾಡೋರು ಮಾತ್ರ ಕಾರ ಹರಿಯೋದಂತಿದ್ದು. ಚೆನ್ನಾಯ್ತು ಅಪ್ಪಾಜಿ. ಅದ್ರೊಳಗೆ ಹಾಕ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಅಪ್ಪಾಜಿ, ಇಲ್ಲಿ ನೋಡು ಹಳೇ ಕಾಲದ ಅಜ್ಜಿ. ಈ ಮರಗಳೇ ನೋಡೋಕೆ ಚಂದ. ಎಷ್ಟು ಸಣ್ಣಕ್ಕಿದೆ ನೋಡಿ. ಕೊಟ್ಟು ನಿಂತಾರನೇ ಕುಳ್ಮಠ ರೀ. ಹ್ಞೂ, ನಿನಗೆ ಕರೆಕ್ಟಾಗಿ ಸೂಟ್ ಆಗವೆ. ಹ್ಞೂ, ಇದೇ ಕುಡಿ ತೊಳಿತಿರೋದು ಕೈ ಫಿಂಗರ್ ಸಮೇತ. ಬೈ ಕಡೆ ಈ ಕಡೆ ಬಾ. ಇವನೇನು ಕೈ ಸಿಗ್ದಂಗೆ ಓಡ್ತಾನೆ. ಅಯ್ಯೋ ಬಿದ್ನಾ? ಏನಪ್ಪಾಜಿ ಅದು ಮಣ್ಣು. ಸರಿ ಬಾ. ಕೊಡವ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯ ಕೊಡವ ಡ್ಯಾನ್ಸು. ಕೊಡಗು ಡ್ಯಾನ್ಸ್. ನಿಜವಾದ ಸೀರೆ ಉಡ್ಸಿರೋದು ಅದು. ಹ್ಞೂ ಕಣಮ್ಮ, ನಿಜವಾದ ಸೀರೆ. ಇಲ್ಲ ನಿಜ ಬಾರ್ಡ್ರ್ ಮಾತ್ರ ನಿಜವಾದ್ದು. ಹ್ಞೂ, ಸಖತ್ತ ಮಾಡವ್ರೆ. ಅಂದರೆ ಇದು ಮುಖ ಒಂದು ಸ್ವಲ್ಪ ಗಂಡಸ್ತರ ಆಯ್ತಾ? ಹಂಗಾಗೋಯ್ತಾ? ಹಾಂ, ಬೀಳ್ತೀಯಾ? ಇಲ್ಲೆಲ್ಲ ಇದು ಜಾಸ್ತಿ ಮಗನೇ. ಹುಷಾರಾಗಿ ಓಡಾಡ್ಬೇಕು ನೀನು. ನಿಧಾನಕ್ಕೆ ಓಡಾಡಿ ನೋಡ್ಕೊಂಡು. ಹಾಂ, ಈ ಕಡೆ ಬಾ. ಹಿಂದೆ 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 ಹತ್ತು ಹೋಗು. ಐ ಅಪ್ಪಾಜಿ, ಅಯ್ಯಪ್ಪು, ಅಯ್ಯೋ ಮತ್ತೆ ಇವ್ ಮಕ್ಳನ್ನ ಹಿಡ್ಕೊಂಡು ಕೈಲಿ ಅದನ್ನ ಹಿಡ್ಕೊಂಡು ಮಕ್ಳನ್ನ ಹಿಡ್ಕೊಂಡು ಹತ್ತಕ್ಕಾಗತ್ತಾ ಇಲ್ಲಿ? ಅಯ್ಯೋ ಶಬರಿಮಲೆ ಸ್ವಾಮಿ. ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪೋ. ಎಷ್ಟು ಚೆನ್ನಾಗಿದೆ ಮಗನೇ ಟ್ರೀ ಹೌಸು. ಹಿಂಗೆ ಕಟ್ಟಿಸ್ಬೋದಪ್ಪ ತೋಟದಲ್ಲೊಂದು. ಇಷ್ಟೇ ಆರಾಮಾಗಿ. ಏನು ಪ್ರಾಣಿಗಳು ಬಂದರೂ ಮೇಲೆ ಹತ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ಕೊಡವ ಇವ್ರದ್ದು ಮೆನ್ಸು ಡ್ಯಾನ್ಸ್ ಇದು. ಅಲ್ಲಿ ಲೇಡೀಸ್ ಇತ್ತಲ್ಲ, ಇಲ್ಲಿ ಮೆನ್ ಡ್ಯಾನ್ಸು. ಹಾಂ, ನಡೀರಿ ಹೋಗೋಣ. ಟೈಮ್ ಆಯಿತು. ಮತ್ತೆ ಅಲ್ಲಿ ಕುಶಾಲನಗರ ಟೆಂಪಲ್ಗೆ ಹೋಗೋಣ, ಒಂದು ದೇವಸ್ಥಾನಕ್ಕೆ. ಈಗ ನೆಕ್ಸ್ಟ್ ಕುಶಾಲನಗರದ ಒಂದು ಗೋಲ್ಡನ್ ಟೆಂಪಲ್ ಹತ್ರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಸಿಗೋಣ. ಓಕೆ ಬಾಯ್. ಬನ್ನಿ ಬಾ ಮಗನೇ. ನನ್ನ ಮಗನಿಗೆ ಅಲ್ಲಿ ಏನು ಗೊತ್ತಾಗ್ತಿದೆ ಅಂತ ಗೊತ್ತಿಲ್ಲ. ಬಗ್ಗಿ ನೋಡ್ತಾ ಇದ್ದಾನೆ. ಚೆನ್ನಾಗಿ ಕೆಲಸ ಮಾಡೋರು. ಹಾಂ, ವಾವ್, ಸಕ್ಕತ್ತಾಗಿದೆ ಮಾತ್ರ. ತುಂಬಾ ಚೆನ್ನಾಗಿದೆ. ಫೀಲ್ ಮಾಡೋರಿಗೆ ಚಂದ ಇದು. ಈ ಜಾಗ ನೋಡಿ. ಈ ಜಾಗದಲ್ಲಿ ನಾವು ಕೂತ್ಕೊಂಡು ಮಾತಾಡೋದು. ಜುರಾಸಿಕ್ ಜಂಗಲ್ ಅಂತೆ. ಇಲ್ಲೊಂದು ಸಫರ್. ಬನ್ನಿ ಆಕ್ಟಿವಿಟಿ ಹೋಗೋಣ ಒಳಗೆ. ಹಾಂ,
ಹ್ಞೂ ಮಗಳೇ ಇಷ್ಟು ಚೆನ್ನಾಗಿ ಮಾಡಿದಾರೆ ಮಗಳೇ. ಇಲ್ಲಿ ಸ್ನೇಕ್ ಏನಿಲ್ಲ ಮಗಳೇ, ಎಲ್ಲ ಕ್ರಿಯೇಟೆಡ್, ರಿಯಲ್ ಅಲ್ಲ. ಹಾರರ್ ಹೌಸ್ ಥರನೇ ಮಗಳೇ ಇದು ಒಂಥರ, ಬಟ್ ಅನಿಮಲ್ಸ್ ಬರುತ್ತೆ, ದೆವ್ವ ಬರಲ್ಲ. ಏನು ಬರಲಿಲ್ಲ ಬಿಡಿ ಮಗಳಲ್ಲಿ, ನಡೀರಿ. ಹಂಗೆ ಕ್ರಿಯೇಟ್ ಮಾಡ್ರ ಸುಮ್ಮನಿರಿ ಮಗಳೇ. ಬಾಯ್ ಬಾಯ್ ಬಿಡ್ಕತ್ತೈತಿ. ಮಾತ್ರ ಚೆನ್ನಾಗಿ ಮಾಡಿದಾರೆ ಮಗಳೇ ಎಲ್ಲ. ಅನಿಮಲ್ ಯಾವ್ದು ಹೇಳಿದ್ದು? ಬುಕ್ಕ, ಟೈಗರ್ ಅಲ್ಲ. ಮುಟ್ಟಿ ಏನಾಗಲ್ಲ ಇದು, ತಾಯಿ ಮಗಳೇ ಅಂತಾನೆ ಗೊತ್ತಾಗಲಿಲ್ಲ. ನಡೀರಿ ಮಗಳೇ. ಸ್ನೋ ಸ್ನೋ ನೋಡಿ, ಸ್ನೋ ಬಂದು ಎಕ್ಸಿಟು. ನಡೀರಿ ಎಕ್ಸಿಟು. ಬಾಯ್ ಬಾಯ್ ಬಿಡ್ಕತೈತೆ ಒಳಗೋಗಿ. ಕೊನೆಗೆ ಸ್ನೋ ಹಾಕೋದು. ನಡಿ ಕೈ ನೋಡಲ್ಲಿ ಹಿಂದೆ ಬೀಳ್ತೀರಾ? ಚೆನ್ನಾಗಿತ್ತವ. ನನ್ನ ಮಗಳಿಗೆ ಇಂಥದ್ದೆಲ್ಲ ನೋಡೋಕೆ ಇಷ್ಟ, ಎದ್ರಕ್ಕೆ ಮನೇಲೂ ಅಷ್ಟೇ. ಡ್ಯಾಡಿ ನಂಗೆ ಹಾರರ್ ಮೂವಿ ಹಾಕಿ ಅಂತ ರಾತ್ರಿ ಬೆಡ್ಶೀಟ್ ಉಟ್ಕೊಂಡು ಸೋಫಾ ಮೇಲೆ ಕ್ಲೀನಾಗಿ ನೋಡ್ತಾ ಕೂತ್ಕೊಳ್ಳುತ್ತೆ. ಬಟ್ ಕಣ್ಣು ಮುಚ್ಕೊಂಡು ಅವ್ರ ಅಪ್ಪನ ಪಕ್ಕ ಮಲ್ಕೊಳ್ಳುತ್ತೆ. ಬಟ್ ಟಿ ವಿ ಆನಲ್ಲೇ ಇರಬೇಕು. ಹಾಗೆ ಬೇಡ ಅಂದರೂ ಹೋಗೋದು ಮಾಡೋದು. ಎಲ್ಲರೂ ಈಗ ನಾವು ಬೋಟಿಂಗ್ ಹೋಗ್ತಾ ಇದ್ವಿ. ಎಲ್ಲನೂ ಆಟಾಡ್ದ. ಗೇರ್ ಚೇಂಜ್ ಮಾಡೋಣ. ಹಾಂ, ಏ ಅಪ್ಪಾಜಿ ಪುಟ್ಟಣ್ಣ ಚೆನ್ನಾಗಿದೆ ರಜಾ? ಚೆನ್ನಾಗಿದೆ. ಖುಷಿ ನನ್ನ ಮಗಂಗೆ. ಬಾಯ್ ಮಾಡು ಮಗನೆ. ಯಾರಿಗೂ ಬಾಯ್ ಮಾಡ್ತದೆ ಮಗು. ಚೆನ್ನಾಗಿದೆ. ಹಾ ಪಾಪ ಮಗುನ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಹಾಂ, ಬಿಡುತ್ತೆ. ನಿಸರ್ಗಧಾಮಕ್ಕೆ ಬಂದಾಗ ಅಲ್ಲಿ ಬರ್ಡ್ ಪಾರ್ಕ್ ಅಂತ ಇದೆ, ಫಸ್ಟ್ ಹೋಗಿದ್ವಲ್ಲ ಅದು. ಅದಾದಮೇಲೆ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಒಳಗೆ ಬಂದರೆ ಈ ಥರ ಒಂದು ತೂಗು ಸೇತುವೆ ಇದೆ, ಈ ಥರ ಬೋಟಿಂಗ್ ಇದೆ, ಮತ್ತು ಜನಪದ ಲೋಕದ ಗೊಂಬೆಗಳು ತುಂಬಾ ಚೆನ್ನಾಗಿದೆ. ಮಾತ್ರ ಇಲ್ಲಿಗೆ ಬಂದಿದ್ದು ಖುಷಿ ಆಯ್ತು. ಲಾಸ್ಟಿಗೆ ಬೇಡ ಬೇಡ ಅಂದ್ಕೊಳ್ತಾ ಇದ್ದು, ಮತ್ತೆ ಇಲ್ಲಿಗೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಒಂದ್ಸರಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ, ಲೇಟ್ ಆದರೂ ಪರವಾಗಿಲ್ಲ ಅಂತ ಬಂದು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಕ್ಳು ಇಷ್ಟೊತ್ತರೆಗೂ ಆಟ ಆಡ್ತಾಯಿದ್ರು. ಹೋಗಿ ಆಟಾಡಿ. ಯಾವ್ದ್ರಲ್ಲಿ ಆಟ ಆಡ್ತೀರ ಮಗಳೇ? ಓ ಬೀಳುತ್ತೆ ಹುಡುಗ. ಇದು ರಷ್ಟು ಬಂದು ಹೋಯ್ತು ಕಣ. ಈಗ ಗೋಲ್ಡನ್ ಟೆಂಪಲ್ ಹತ್ರಕ್ಕೆ ಬಂದಿದ್ದೀವಿ. ಚೆನ್ನಾಗಿದೆಯಾ? ತಗೊಂತೀಯಾ? ಅಲ್ಲಿ ಶಾಪಿಂಗ್ ಹೊರಗಡೆ ಹೋದ್ಮೇಲೆ ಏನೋ ತಗೊಂಬರ್ಬೇಕು ಅಷ್ಟೇ. ಬುಟ್ಟಿ ಅಂಗಡಿ ಇಲ್ಲೇ ಎಲ್ಲ ಇರ್ಬೇಕು. ಕೇಳ್ಕೊ ಬುಟ್ಟಿ ರೇಟ್ ನಮ್ಮ ಹತ್ರ. ಎಷ್ಟೊಂದಾಗಿದಾವಮ್ಮ. ಹಾಂ ಅಪ್ಪಾಜಿ, ಅಪ್ಪಾಜಿ ಎಲ್ಲಿದೆಯಾ ಅಪ್ಪಾಜಿ? ಇಲ್ಲೇ ಇದೆಯಾ ಅಪ್ಪಾಜಿ? ಇಲ್ಲೇ ಇದೆಯಾ? ಆಮೇಲೆ ಅಪ್ಪಾಜಿ, ಆಮೇಲೆ ಅಲ್ಲಿ ಅಮ್ಮ ಇಲ್ಲೇ ಐತೆ ಅಪ್ಪಾಜಿ. ಅಮ್ಮ ಮಗಳು ಹೆಂಗೋ ಐತವ್ರು ನೋಡಲಿ. ಹೋಗು ಅಮ್ಮನ ಹತ್ರಕ್ಕೆ ಹೋಗು. ಓಕೆ, ಕೀಪ್ ಸೈಲೆನ್ಸ್. ಇಲ್ಲಿ ನೋಡಿ, ಗಲಾಟೆ ಮಾಡೋಂಗಿಲ್ಲ. ಬುದ್ಧಿಸಮ್ ಅಂದರೆ ಇವ್ರು ಬುದ್ಧನ ಪೂಜೆ ಮಾಡೋದಲ್ವಾ, ಮೇಯ್ನು ತುಂಬ ಆದ್ಯತೆ ಸೈಲೆನ್ಸಿಗಿರುತ್ತೆ ಇವ್ರಿಗೆ. ಸೈಲೆಂಟ್ಸ್, ಯಾವಾಗಲೂ ಸೈಲೆಂಟಾಗಿರ್ತಾರೆ. ಸಖತ್ ದೊಡ್ಡದು, ಚಿಕ್ಕ ಇಷ್ಟು ದೊಡ್ಡದಕ್ಕಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ನೋಡಿ ಮಗಳೇ. ಹೆಂಗಿದೆ ಅಲ್ವಾ? ಚೆನ್ನಾಗಿದೆಯಾ ಮಗಳು? ಆ ನಂತರ ನಾವು ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದು ಗೋಲ್ಡನ್ ಟೆಂಪಲ್ಗೆ. ನಾನು ಗೋಲ್ಡನ್ ಟೆಂಪಲ್ಗೆ ಒಂದು 3 ಟೈಮ್ಸ್ ಬಂದಿದ್ದೀನಿ. ನನ್ನ ಮಗಳು ಇದು ಫಸ್ಟ್ ಟೈಮ್ ಅಲ್ವಾ, ಅವಳಿಗೆ ಎಲ್ಲೆಲ್ಲಿ ಹೇಳಿದ್ಲು ಎಲ್ಲೆಲ್ಲಿ ಹೋಗಬೇಕು ಅಂತ, ಅದೆಲ್ಲ ಮುಗಿಸ್ಕೊ ಬಂದುಬಿಡೋಣ ಅಂತ ಹೇಳಿ ಆ ಗೋಲ್ಡನ್ ಟೆಂಪಲ್ ಕೂಡ ಮುಗಿಸ್ಕೊಂಡು. ಗುರುಗಳು ಅವ್ರ ಆದೇಶದ ಮೇಲೆ ಎಲ್ಲ ಪೂಜೆ ಮಾಡೋದು. ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ ಅವರೆಲ್ಲ ಇದ್ರೊಳಗೆ ಇರ್ತಾರೆ. ಉಳಿಯೋದು ಇವರೆಲ್ಲ ಪ್ರೇಯರ್ ಮಾಡ್ತಾರಲ್ಲ,
ಅವರೆಲ್ಲ ಇದ್ರೊಳಗೆ ಇಲ್ಲೇ ಉಳಿತಾರೆ ನೋಡಿ, ಹಾಸ್ಟೆಲ್ ಗಿಸ್ಟೆಲ್ ಥರ ಹಂಗೆ ಮಾಡ್ಕೊಂಡವ್ರು ಇದ್ರೊಳಗೇನೆ ಎಲ್ಲ ಓದು ಬರಹ ಎಲ್ಲ ಇದೆ. ಎಲ್ಲ ಇಲ್ಲೇ ಒಳಗಡೆ ಇನ್ನೂ ಚೆನ್ನಾಗಿ ಕ್ಲೋಸ್ ಆಗಿದೆಯಾ ಅಂತ ಸಖತ್ ಹೈಟಲ್ಲಿದೆ ನೋಡಿ. ಆರ್ಚ್ ಆ ರಿಂಗ್ ಥರ ಮಾಡೋರಲ್ಲ ಆರ್ಚ್, ಅದೇ ಚೆನ್ನಾಗಿರೋದು. ನಾನು ಇದನ್ನು ಇದಾಗಿರೋದು ನೋಡಿ ಕ್ಲೋಸ್ ಆಗಿದೆ ಅಂದ್ಕೊಂಡೆ. ಅದು 3 ಕಡೆ ಬಾಗ್ಲಿ ಅವ್ರಿಗೆ ಒಂದು ದೀಪನಾದ್ರೂ ಅಂಟಿದೆಯಾ ಅಲ್ವಾ? ಎಷ್ಟು ಕ್ಲೀನಾಗಿ ಮಡಿಯಾಗಿ ಪಕ್ಕ ಪಕ್ಕ ಎಷ್ಟು ಗ್ಯಾಪ್. ದೇವಸ್ಥಾನ ಅಂದಮೇಲೆ ಹಿಂಗೆ ಕ್ಲೀನಾಗಿ ಇಟ್ಕೋಬೇಕಪ್ಪ, ಚಂದ. ದೇವ್ರಿಗೆ ಏನೋ ಇರಬೇಕು, ನೈವೇದ್ಯನೇನೋ. ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅವ್ರು ಉಳಿಯೋದು ಮಗಳೇ, ರೂಮ್ಸ್ ಅವ್ರದ್ದು. ಓ, ಇಲ್ಲೊಂದು ದೇವಸ್ಥಾನ ಇದೆ. ಇದು ಒಂದೇ ಜಾಗದಲ್ಲಪ್ಪ, ನಮ್ಮ ಹತ್ರ ಏನೂ ದುಡ್ಡು ಕಿತ್ಕೊಳ್ಳಿಲ್ಲ ಅಂದೆ ಬಂದಿದ್ದ ತಕ್ಷಣ ಅಲ್ವಾ? ಇನ್ನೆಲ್ಲ ಜಾಗದಲ್ಲೂ ಕಿತ್ತರು ಸಿಕ್ಕಾಪಟ್ಟೆ. ಒಂದೊಂದು ಕಲ್ಚರ್ ಒಂದೊಂದು ಥರ ಚಂದ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ ಅಂತ ಹೇಳೋದು. ಅಲ್ಲಿಗೆ ಹೋಗಯ್ಯ, ನಿಂಗೆ ಗೊತ್ತಿಲ್ಲ ಇಲ್ಲಿ ಬಾ, ಇಲ್ಲಿ ಬಾ. ಬಟ್ ಇದು ಆರ್ಚು ಸಖತ್ ಚೆನ್ನಾಗಿತ್ತಲ್ಲ, ಇದು ನೋಡ್ಕೊಂಡು ಇದೇ ದೊಡ್ಡದು ಮೇನು ಅನ್ಕೊಂಡೆ ನಾನು. ಇವ್ರ ಕಲ್ಚರ್ ಹೆಂಗೆ ಗೊತ್ತಾ, ಶಾಂತಿ ಕಣವರು. ಎಲ್ಲರೂ ಕಿತಾಪತಿ ಮಾಡೋದು, ಗಲಾಟೆ ಮಾಡೋದು ಎಲ್ಲರೂ ನೋಡಿದೀವಿ ಅವ್ರನ್ನ. ಹೌದಾ? ಎಂಥ ಶಾಂತಿ ಪ್ರಿಯರು ಅಂದರೆ ಇವರು, ಅಂತಿಂಥ ಶಾಂತಿ ಪ್ರಿಯರಲ್ಲ ಇವರು. ಬೌದ್ಧ ಧರ್ಮ ಅಂತಂದರೆ ನಮ್ಮ ಭಾರತದ್ದೇ ಕಣಮ್ಮ ಅದು. ಬುದ್ಧ ಇಲ್ಲಿಂದನೇ ಅಂತಾನೆ ಹೋಗಿದ್ದು. ಹಾಂ, ಬೌದ್ಧ ಧರ್ಮ ಅಂದರೆ ಶಾಂತಿಗೆ ಹೆಸರುವಾಸಿ. ಒಳಗಡೆ ಬುದ್ಧ ಕಾಣಿಸ್ತಿದೆ, ಎಷ್ಟು ದೊಡ್ಡದಿದೆ ನೋಡಲಿ. ಬರೀ ಅದೇ ಭಾಗ ಮಾತ್ರ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಮನೆ ಸ್ಲಿಪ್ಪರ್ ಬಿಟ್ಟು ಹೋಗೋಣ. ಅಮ್ಮ ಇಲ್ಲ ಅಂತ ಕೇಳಿದೆ. ಅಮ್ಮ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಹೇಗಿದೆ? ಅಮ್ಮ ಇಲ್ಲಿ ನಾನು ನೋಡಿದ್ದೆ, ಚಿಕ್ಕದು ನೋಡಿದ್ದೆ, ಇಷ್ಟು ದೊಡ್ಡದು ನೋಡಿರ್ಲಿಲ್ಲ. ಸಕ್ಕತ್ತಾಗಿದೆ. ಏನು ಕಲರ್ಫುಲ್ಲು, ಏನು ಆರ್ಟ್ಗಳು, ಡ್ರಾಯಿಂಗ್ಸ್ಗಳು, ಪೇಂಟಿಂಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಮಾಡೋದು ಹ್ಯಾಂಡ್ ಪೇಂಟಿಂಗ್ ಅವೆಲ್ಲ. ಹೌದಾ? ಪ್ರಿಂಟ್ ಅನ್ಕೊಬಿಟ್ಟಿದ್ಯಾ, ಕೈನ ಮಾಡೋದು ಡ್ರಾಯಿಂಗ್ಸು. ಓಹೋ, ಊಟ ಟೈಮ್ ಆಗಿತ್ತು ನೈಟ್. ನಾವು ಮನೆಗೆ ಹೋಗೋ ಟೈಮಲ್ಲಿ ಲಾಸ್ಟಿಗೆ ಒಳ್ಳೆ ಹೋಟೆಲ್ಗಳು ಸಿಕ್ತು ನೋಡಿ. ಹಂದಿ ಬಣ್ಣ ಹೋಟ್ಲಿಗೆ ಕರ್ಕೊಂಡ್ಬಂದು ಪೂಜೆಯನ್ನ ಕೊಡ್ತೀವಿ. ನಿಂಗೆ ಗೊತ್ತೈತೆ ಈ ಸುಂಕಿ ಯಾಕೆ ತಲ್ಕೆಂದಂಗತಿ ಅಪ್ಪಾಜಿ? ಅಯ್ಯೋ ಅಪ್ಪಾಜಿ ಬಾಯಲ್ಲಿ ಊಟ ಮಾಡ್ಬಾ ಸರ್. ಮೊದಲು ಪೋರ್ಕು, ಇದು ಡ್ರ್ಯಾಗನ್ ಪೋರ್ಕು, ಮತ್ತು ಇನ್ನೊಂದು ಏನು ತಂತಿದ್ದು ಪೋರ್ಕ್ ಫ್ರೈಯಾ? ಹಾಂ, ಪೋರ್ಕ್ ಫ್ರೈ ಎಲ್ಲ ತಿಂದು ಸಖತ್ತಾಗಿತ್ತು ಅದನ್ನು. ಊಟ ಮಾರು, ಊಟ ತಿನ್ನು, ಊಟ ತಿನ್ನು. ಸೂಪರಾ, ಸೂಪರು. ಅಂತೂ ಇಂತೂ ಕುಶಾಲನಗರದಲ್ಲಿ ಒಳ್ಳೆ ಪೋರ್ಕ್ ಹೋಟೆಲ್ ಹುಡುಕ್ಬಿಟ್ಟಿದ್ದೀವಿ. ಯಾವ ಹೋಟೆಲು ಏನು ಎತ್ತ ಅಂತ ಹೇಳಿಬಿಟ್ಟು ತಿಳ್ಕೊಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನನ್ನ ಮಗಳು ಪೋರ್ಕ್ ತಿನ್ನಲ್ಲ, ಸೊ ನನಗೆ ಬಿರಿಯಾನಿ ಬೇಕು ಅಂತ ಅವಳು ಹೇಳಿಲ್ಲ. ನಮಗೆ ಪೋರ್ಕ್ ಬೇಕಿತ್ತು, ಅದಕ್ಕೆ ಪೋರ್ಕ್ ಫಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಮಗಳಿಗೆ ಅಂತ ಪಕ್ಕದ ಹೋಟೆಲಿಗೆ ಬಂದಿದ್ವಿ. ಇದು ಕೂಡ ಅವಳಿಗೆ ಅಂತ ಬಿರಿಯಾನಿ ತಗೊಳ್ಳೋಣ ಅಂತ ಬಂದು, ಬಟ್ ಊಟ ಮಾತ್ರ ಹೇಗಿತ್ತು ಅಂದರೆ, ಈಗಲೂ ಇದು ಆ್ಯಕ್ಚುಲಿ ಹೋಗಿ ಬಂದು 1 ಮಂತ್ ಆಯ್ತೇನೋ, ಈಗಲೂ ಕೂಡ ಈಗ ತಿಂದಂಗಿದೆ, ಅಷ್ಟು ಚೆನ್ನಾಗಿತ್ತು ಒಂದ್ರಕ್ಕಿಂತ ಒಂದು. ಕೆಲವೊಮ್ಮೆ ಊಟ ತಿನ್ನಬೇಕು ಅಂತ ಬರ್ದಿತ್ತು ಅಂದರೆ ಹಿಂಗೆ ಬರ್ದಿರುತ್ತೆ. ಅಲ್ಲೋಗಿ ಪೋರ್ಕೆಲ್ಲ ತಿನ್ಕೊಂಬಂದಿದ್ದು. ಪೋರ್ಕ್ ತಿಂದು ಆದಮೇಲೆ ನನ್ನ ಮಗಳು ಊಟ ಮಾಡಿಲ್ಲ ಅಂತ ಇನ್ನೊಂದು ಜಾಗ ಕರ್ಕೊಂಬಂದ್ರೆ, ಚಿಕನ್ ಇದೇನೋ ಸ್ಪೆಷಲ್ ಕೂರ್ದು, ಇದು ಲಕ್ನೋ ಚಿಕನ್ನು ಮತ್ತು ಇನ್ನೊಂದೇನೋ ಚಿಕನ್ ಹೇಳಿದ್ರು. ಇದು ಸ್ವೀಟ್ ಚಿಕನ್ನು. ಆಮೇಲೆ ಅದ್ರ ಮೇಲೆ ಒಂದು ಚಿಕನ್ ಬಿರಿಯಾನಿ ತಗೊಂಡಿದ್ದೆ. ಆಮೇಲೆ ಪ್ರೈಸಿಂಗು ಅಷ್ಟೇ. ಇದು ಎಲ್ಲಿ ಯಾವುದು ಇದು ಅಂದರೆ ಜರಾ ಅರಬಿಕ್ ಫುಡ್ಡು
ತುಂಬ ಚೆನ್ನಾಗಿದೆ ಫುಡ್ಡು. ಹೆಂಗನ್ಸ್ತಮ್ಮ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಾಂ, ಮಕ್ಕಳಿಗೂ ಇಷ್ಟ ಆಗಂತ. ಅಪ್ಪಾಜಿ ಕಂಪ್ಲೀಟಾಗಿ ನೋಡ್ಬೇಕಾದ್ರೆ ಇದ್ರದ್ದು ರಿವ್ಯೂನ ನನ್ನ ಚಾನಲಲ್ಲಿ ಮಾಡಿದ್ದೀನಿ, ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ನಲ್ಲಿ. ಇದ್ರ ಫುಡ್ ಬ್ಲಾಗ್ನೇ ಮಾಡ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ, ಅಲ್ಲಿ ನೋಡಿ. ಅಲ್ವೇನಪ್ಪಾಜಿ? ಅಯ್ಯೋ ಏನು ಚಡಿಕಚ್ಚೆ ಇದೆಯಲ್ಲಪ್ಪಾಜಿ, ಚಡಿಕಚ್ಚೆ ಇದೆಯಲ್ಲಪ್ಪಾಜಿ. ಏನಪ್ಪಾಜಿ ಇಲ್ಲಿ ಹೆಂಗವ್ರು ಜನ ಹೆಂಗ್ ಕೂತಾರಪ್ಪ. ರೀ ಪಾಪು, ಇಷ್ಟು ಜಾಗ ಬಿಟ್ಟು ರೀ. ತಿಂದಿದ್ದೆಲ್ಲ ಅರ್ಗೋಗುತ್ತೆ ನಿಮ್ಮ ಮಕ್ಕಳ ಜೊತೆ ಬಂದ್ಬಿಟ್ರೆ. ರೈಮ್ಸ್ ಹಾಕೊಂಡ ರೈಮ್ಸ್ ಹಾಕೊಂಡು ಬಾ ಮಗನೇ, ರೈಮ್ಸ್ ಹಾಕೊಡ್ತೀನಿ. ರೈಮ್ಸ್ ಅಲ್ಲೋ ಆ ಕಡೆ ಮೂಲೆ ಬಾ, ಅಲ್ಲಿ ಹೋಗ್ಬಿಟ್ಟು ರೈಮ್ಸ್. ಮೆಲ್ಲೆ ಮೆಲ್ಲೆ ಕೂಸೆ, ಹೆಚ್ಚು ಬಂದು ಹೊಡೆದು ಬಿಡುತ್ತೆ ಮಗನೇ. ಇಲ್ಲಿ ಕೂಕು ಬಲ್ವಾ, ಹೋಗಿ ಕೂತ್ಕೊಳ್ಳೋ. ರೈಮ್ಸ್ ರೈಮ್ಸ್ ಏನ್ ಬೇಕು ಬಾಲು, ಅಲ್ಲೇ ಕೂತ್ಕೊಳ್ಳ, ಅಲ್ಲೇ ಕೊಡ್ತೀನಿ. ಏನ್ ಬೇಕು? ಫೋನ್ ಈ ಕಡೆ ಬಂತಲ್ಲ ಅಂತ. ಫೋನ್ ಬರುತ್ತೆ. ರೈಮ್ಸ್ 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 ಇಲ್ಲಿ ಬಂತು, ಫೋನ್ ಇದೆ ಬಂತು, ಇಲ್ಲಿ ಫೋನ್ ಹೋಗ್ಬಿಟ್ಟನ. ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಎಕ್ಸ್ಟ್ರಾ ಆಗಿದ್ದನ್ನು ಪ್ಯಾಕ್ ಮಾಡಿಸ್ಕೊಂಡು, ಹಾಗೆ ಒಂದು ಜ್ಯೂಸ್ ಕೊಟ್ಟರು, ತುಂಬಾ ಚೆನ್ನಾಗಿತ್ತು, ಪುದೀನ ಅದು ಅನಿಸುತ್ತೆ, ಸಖತ್ತಾಗಿತ್ತು. ಅದನ್ನು ಮತ್ತೆ ಇನ್ನೆರಡು ಪ್ಯಾಕ್ ಮಾಡಿಸ್ಕೊಂಡು ಹೊರಟು